ओम शांति। ಅವ್ಯಕ್ತ ಬಾಪ್ ದಾದಾ ಪ್ರಾತಃ ಮುರಳಿ ತಾರೀಕು 13/8/23, ರಿವೈಸ್ ಕೋರ್ಸ್ 6/4/95। प्योरिटी की रूहानी पर्सनालिटी की स्मृति स्वरूप द्वारा मायाजीत बनो। प्योरिटी की रूहानी पर्सनालिटी की स्मृति स्वरूप द्वारा मायाजीत बनो। ಪವಿತ್ರತೆಯ ಆತ್ಮಿಕ ಪರ್ಸನಾಲಿಟಿ ಇದರ ಸ್ಮೃತಿ ಸ್ವರೂಪದ ಮುಖಾಂತರ ಮಾಯಾಜೀತ್ ಆಗಿ। आज स्नेही के सागर बाप दादा चारों ओर के सर्वस्नेही बच्चों को देख रहे हैं। ಸ್ನೇಹ ಸಾಗರ ಆದಂಥ ಬಾಪ್ ದಾದಾ ನಾಲ್ಕು ದಿಕ್ಕಿನಲ್ಲಿರುವಂಥ ಸರ್ವಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ। ಹರೇಕ್ ಸ್ನೇಹಿ ಬಚ್ಚೋं के मूरत में रूहानी पर्सनालिटी की झलक देख रहे हैं। ಪ್ರತಿಯೊಂದು ಸ್ನೇಹಿ ಮಕ್ಕಳ ಮೂರತ್ನಲ್ಲಿ ಆತ್ಮಿಕ पर्सनालिटिಯ झलक ಕಂಡು ಬರುತ್ತಿತ್ತು। बाहर के रूप में तो साधारण पर्सनालिटी वाले हैं, लेकिन रूहानी पर्सनालिटी में सबसे नंबर 1 है। ಹೊರಗಿನ ರೂಪದಲ್ಲಿ ಸಾಧಾರಣವಾದ ವ್ಯಕ್ತಿತ್ವ ಕಂಡುಬರುತ್ತಿತ್ತು, ಆದರೆ ಆತ್ಮಿಕ ವ್ಯಕ್ತಿತ್ವ ಎಲ್ಲರೂ ಸಹ ಆತ್ಮಿಕ ವ್ಯಕ್ತಿತ್ವದಲ್ಲಿ ನಂಬರ್ 1 ಆಗಿದ್ರಿ। दुनिया में अनेक प्रकार की पर्सनालिटीज़ गाई जाती हैं। ಈ ಕಲಿಯುಗಿ ಪ್ರಪಂಚದಲ್ಲಿ ಅನೇಕ ಪ್ರಕಾರದ पर्सनालिटी ಬಗ್ಗೆ ಗಾಯನ ಮಾಡಲಾಗ್ತದೆ। शरीर की भी पर्सनालिटी, कोई विशेषता का भी पर्सनालिटी और कोई विशेष पोजीशन की भी पर्सनालिटी, लेकिन आप सबके चेहरे पर चलन में कौन सी पर्सनालिटी है? ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈ ಕಲಿಯುಗದಲ್ಲಿ ಶರೀರದ ಪರ್ಸನಾಲಿಟಿಯನ್ನು ಅಥವಾ ವಿಶೇಷತೆಯ ಪರ್ಸನಾಲಿಟಿಯನ್ನು ಅಥವಾ ವಿಶೇಷ ಅಧಿಕಾರ ಅಂತಸ್ತಿನ ಪೊಸಿಷನ್ನಿನ ಪರ್ಸನಾಲಿಟಿಯನ್ನು ನೋಡಲಾಗ್ತದೆ। ಆದರೆ ನಿಮ್ಮೆಲ್ಲರ ಮುಖಮಂಡಲದಲ್ಲಿ ನಡೆನುಡಿಯಲ್ಲಿ ಯಾವ ಪರ್ಸನಾಲಿಟಿ ಕಂಡು ಬರ್ತಾ ಇತ್ತು? ಯಾವ ಪರ್ಸನಾಲಿಟಿ? ಪ್ಯೂರಿಟಿ ಕಿ पर्सनालिटी। प्योरिटी ही पर्सनालिटी है। जितना जितना जो प्योर है उतनी उनकी पर्सनालिटी न सिर्फ दिखाई देती है लेकिन अनुभव होती है। ಬಾಬಾ ಹೇಳ್ತಿದ್ದಾರೆ, ಸ್ನೇಹಿ ಮಕ್ಕಳಲ್ಲಿ ವಿಶೇಷವಾಗಿ ಪವಿತ್ರತೆಯ ವ್ಯಕ್ತಿತ್ವ, ಪವಿತ್ರತೆಯ ಝಲಕ್, ಪವಿತ್ರತೆಯ ಪರ್ಸನಾಲಿಟಿ, ಪವಿತ್ರತೆ ಎನ್ನುವುದೇ ಒಂದು ಪರ್ಸನಾಲಿಟಿ। ಯಾವ ಯಾವ ಆತ್ಮ ಎಷ್ಟೆಷ್ಟು ಪವಿತ್ರ ಆಗಿರ್ತದೆ, ಪ್ಯೂರ್ ಆಗಿರ್ತದೆ, ಆ ಆತ್ಮದ ಪರ್ಸನಾಲಿಟಿ ಕಂಡುಬರೋದಷ್ಟೇ ಅಲ್ಲ, ಅನೇಕ ಆತ್ಮಗಳಿಗೆ ಅನುಭವ ಆಗುವುದು। ಸಭಿ ಅಪನೆ ರೂಹಾನಿ ಪರ್ಸನಾಲಿಟಿ ಕೋ ಅನುಭವ ಕರ್ತೆ ಹೋ। ನೀವೆಲ್ಲ ಮಕ್ಕಳು ನಿಮ್ಮ ಆತ್ಮಿಕ ಪರ್ಸನಾಲಿಟಿ ಅನುಭವ ಮಾಡ್ತಾ ಇದ್ದೀರಾ? आप जैसी पर्सनालिटी सत्युग से अब तक कोई की है। सारे कल्प में चक्कर लगाओ तो आप जैसी पर्सनालिटी है। ಇಡೀ ಕಲ್ಪದ ಚಕ್ರವನ್ನು ಸುತ್ತಿ ಬನ್ನಿ, ನಿಮ್ಮಂಥ ಪರ್ಸನಾಲಿಟಿ ಯಾರಿಗಾದ್ರೂ ಇದೆಯಾ? ನಹಿ ಹೇನಾ, ಯಾರಿಗೂ ಇಲ್ಲ ತಾನೇ? तो आपको अपनी रूहानी पर्सनालिटी का नशा है। ನಿಮಗೆ ಮಕ್ಕಳಿಗೆ ನಿಮ್ಮ ಆತ್ಮಿಕ पर्सनालिटिಯ ನಶೆ ಇದೆಯಾ? अनादि काल में तो परमधाम में भी आप विशेष आत्माओं की पर्सनालिटी सबसे ऊंची है। ಬಾಬು ಹೇಳ್ತಿದ್ದಾರೆ, ಅನಾದಿ ಕಾಲದಿಂದಲೂ ಪರಮಧಾಮದಲ್ಲೂ ನೀವು ವಿಶೇಷ ಆತ್ಮಗಳ पर्सनालिटी ಎಲ್ಲರಿಗಿಂತ ಶ್ರೇಷ್ಠವಾಗಿತ್ತು। चाहे आत्माएं सब चमकती हुई ज्योति हैं, लेकिन आप रूहानी पर्सनालिटी वाली आत्माओं की चमक अन्य सब आत्माओं से न्यारी और प्यारी है। ಎಲ್ಲ ಆತ್ಮಗಳು ಹೊಳೆಯುವಂಥ ಜ್ಯೋತಿ ನಕ್ಷತ್ರ ನಿಜ, ಆದರೆ ನೀವು ಮಕ್ಕಳಲ್ಲಿರುವಂಥ ಆತ್ಮಿಕ पर्सनालिटी, ನಿಮ್ಮ ಚಮಕ್ ಇನ್ನುಳಿದಂಥ ಎಲ್ಲ ಆತ್ಮಗಳಿಂದ ನ್ಯಾರ ಮತ್ತು ಪ್ಯಾರ ಆಗಿತ್ತು। अपनी अनादि काल की पर्सनालिटी को स्मृति में लाओ। ನಿಮ್ಮ
ಅನಾದಿ ಕಾಲದ ಪರ್ಸನಾಲಿಟಿಯನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ. आई स्मृति में देख रहे हो बाप दादा के साथ साथ कैसे रूहानी पर्सनालिटी में दिखाई दे रही है. ಅನಾದಿ ಕಾಲದ ವ್ಯಕ್ತಿತ್ವ ಬಾಪ್ ದಾದಾದವರ ಜೊತೆಯಲ್ಲಿ ಪರಮಧಾಮದಲ್ಲಿ ನಿಮ್ಮ ರೂಹಾನಿ पर्सनालिटी ಕಂಡು ಬರ್ತಾ ಇದೆಯಾ? अपने आप को देख सकते हो तो चले जाओ ಅನಾದಿ ಕಾಲ में. ಬಾಬುವರು ಹೇಳ್ತಿದ್ದಾರೆ, ಅನಾದಿ ಕಾಲದಲ್ಲಿ ಪರಮಧಾಮದಲ್ಲಿ ಇದ್ದಂತಹ ಆತ್ಮದ ವ್ಯಕ್ತಿತ್ವ ನಿಮ್ಮ ರೂಹಾನಿ पर्सनालिಟಿಯನ್ನು ನೋಡ್ಕೊಳ್ಳಿ. ಕಿತನೆ ಟೈಮ್ ಮೇ ಜಾ ಸಕ್ತೆ ಹೋ. ಬಾಬುವರು ಹೇಳ್ತಿದ್ದಾರೆ, ಅನಾದಿ ಕಾಲಕ್ಕೆ ಹೋಗಿ ಎಷ್ಟು ಸಮಯ ಬೇಕು? जाने में कितना टाइम लगेगा? सेकंड से कम ना कि एक दिन 1 घंटा चाहिए. सेकंड से भी कम, जहाँ चाहो वहाँ पहुँच सकते हो. ಬಾಬು ಹೇಳ್ತಿದ್ದಾರೆ, ಪರಮಧಾಮದಲ್ಲಿ ಅನಾದಿ ಕಾಲಕ್ಕೆ ಹೋಗಿ ನಿಮ್ಮ ಪರ್ಸನಾಲಿಟಿಯನ್ನು ನೋಡ್ಕೊಳ್ಳಿ. ಪರಮಧಾಮ ಅನಾದಿ ಕಾಲಕ್ಕೆ ಹೋಗೋದಕ್ಕೆ ಎಷ್ಟು ಸಮಯ ಬೇಕು? 1 ದಿನ ಬೇಕಾ? 1 ಗಂಟೆ ಬೇಕಾ? ಕೇವಲ 1 ಸೆಕೆಂಡಿನಲ್ಲಿ ನೀವು ಎಲ್ಲಿ ಬೇಕೋ ಅಲ್ಲಿ ತಲುಪಬಹುದು ತಾನೇ. तो अनादि काल की अपनी पर्सनालिटी देख ली, अभी अनादि काल से आदि काल में आ जाओ. ಬಾಬು ಕೇಳ್ತಾ ಇದ್ದಾರೆ, ಅನಾದಿ ಕಾಲದ ನಿಮ್ಮ ಪರ್ಸನಾಲಿಟಿಯನ್ನು, ಪರಮಧಾಮದಲ್ಲಿ ನಿಮ್ಮಲ್ಲಿ ಇದ್ದಂಥ ವಿಶೇಷ ವ್ಯಕ್ತಿತ್ವವನ್ನು ನೋಡಿದೆ ತಾನೆ. ಈಗ ಅನಾದಿ ಕಾಲದಿಂದ ಸತ್ಯುಗದ ಸೃಷ್ಟಿಯ ಆದಿ ಕಾಲಕ್ಕೆ ಬನ್ನಿ. आ गए या अभी चल रहे हो? पहुँच गए? तो अनादि काल से आदि काल में अपनी रूहानी पर्सनालिटी देखो. कितनी श्रेष्ठ पर्सनालिटी है. ಬಾಬು ಹೇಳ್ತಿದ್ದಾರೆ, ಅನಾದಿ ಕಾಲದಿಂದ ಹಿಡಿದು ಆದಿ ಕಾಲದವರೆಗೂ, ಸತ್ಯುಗದ ಆದಿಯಲ್ಲಿ ಸೃಷ್ಟಿಯ ಆದಿವರೆಗೂ ನಿಮ್ಮ ರೂಹಾನಿ ಪರ್ಸನಾಲಿಟಿಯನ್ನು ನೋಡ್ಕೊಳ್ಳಿ. ಎಷ್ಟು ಶ್ರೇಷ್ಠ ಪರ್ಸನಾಲಿಟಿ ದೇವತೆಗಳ ಸಮಯದಲ್ಲಿ. तन की भी तो, मन की भी तो, धन की भी और संबंध की भी, सब प्रकार की पर्सनालिटी कितनी श्रेष्ठ है. ಈ ಸೃಷ್ಟಿಯ ಆದಿ ಕಾಲದಲ್ಲಿ ದೇವತಾ ವಂಶದಲ್ಲಿ ಇದ್ದಾಗ ನಿಮ್ಮ ತನುವಿನ ಪರ್ಸನಾಲಿಟಿ, ಮನದ ಪರ್ಸನಾಲಿಟಿ, ಧನ ಸಂಪತ್ತಿನ ಪರ್ಸನಾಲಿಟಿ, ಸಂಬಂಧದ ಪರ್ಸನಾಲಿಟಿ, ಎಲ್ಲ ರೀತಿಯ ಪರ್ಸನಾಲಿಟಿ ಎಷ್ಟು ಶ್ರೇಷ್ಠವಾಗಿತ್ತು ಆದಿ ಕಾಲದಲ್ಲಿ. तो आदि काल की पर्सनालिटी देख रहे हो, कितने सुंदर लगते हो, कितने सजे हुए हो, कितने सुख शांति प्रेम आनंद स्वरूप हो. तो आदि काल में भी अपनी पर्सनालिटी को देखो. ಬಾಬು ಹೇಳ್ತಿದ್ದಾರೆ, ಸೃಷ್ಟಿ ಆದಿಯಲ್ಲಿ ಸತ್ಯುಗದಲ್ಲಿ ನಿಮ್ಮ ಆತ್ಮದ ಪರ್ಸನಾಲಿಟಿ ಎಷ್ಟೊಂದು ಸುಂದರವಾಗಿತ್ತು. ಆ ಆತ್ಮ ಎಷ್ಟು ಶೃಂಗಾರ ಮೂರ್ತಿಯಾಗಿತ್ತು. ಸುಖ ಶಾಂತಿ ಪ್ರೇಮ ಆನಂದ ಸ್ವರೂಪದಿಂದ ಆತ್ಮ ಶೃಂಗಾರ ಮೂರ್ತಿಯಾಗಿತ್ತು. ಆದಿಕಾಲದ ನಿಮ್ಮ ಪರ್ಸನಾಲಿಟಿಯನ್ನು ನೋಡಿದೆ ತಾನೇ. स्पष्ट दिखाई देती है. वह 5000 वर्ष हो गए तो थोड़ा स्पष्ट नहीं है. सभी को स्पष्ट है, होशियार है सभी. तो आदि काल भी अपना देख लिया. ಬಾಬು ಹೇಳ್ತಿದ್ದಾರೆ, 5000 ವರ್ಷ ಹಳೆಯದು ಅಂತ ಸ್ಪಷ್ಟವಾಗಿ ಕಂಡುಬರ್ತಾ ಇದೆಯೋ ಅಥವಾ ಇಲ್ವೋ? ಆದಿ ಕಾಲದ ನಿಮ್ಮ ವ್ಯಕ್ತಿತ್ವವನ್ನು ನೋಡಿಕೊಂಡ್ರೆ ತಾನೇ. ಅಭಿ आओ मध्यकाल में, तो मध्यकाल में भी आपकी पर्सनालिटी क्या रही. ಈಗ ಮಧ್ಯಕಾಲದಲ್ಲಿ ಬನ್ನಿ. ಮಧ್ಯಕಾಲದಲ್ಲಿ ನಿಮ್ಮ ಪರ್ಸನಾಲಿಟಿ ಏನಾಗಿತ್ತು? आपके जड़चित्र कितने विधि पूर्वक पूजे और गाए जाते हैं. ಮಧ್ಯಕಾಲದಲ್ಲೂ ಸಹ ನಿಮ್ಮ ಆತ್ಮದ ಪರ್ಸನಾಲಿಟಿ ಎಷ್ಟು ಶ್ರೇಷ್ಠ ಆಗಿತ್ತು ಎಂದರೆ ನಿಮ್ಮ ಜಡಚಿತ್ರವನ್ನು ಎಷ್ಟೊಂದು ವಿಧಿಪೂರ್ವಕವಾಗಿ ಪೂಜಿಸಲಾಗ್ತಾ ಇತ್ತು, ಗಾಯನ ಮಾಡಲಾಗ್ತಾ ಇತ್ತು. ಚಾಹೆ ಕಿತನೆ ಭೀ धर्मात्मा महात्मा नेता ये पर्सनालिटी वाले गाए जाते हैं, लेकिन आपके जड़चित्रों के पर्सनालिटी के आगे उनकी पर्सनालिटी कुछ भी नहीं है. ಈ ಕಲಿಯುಗದಲ್ಲಿ ಎಷ್ಟೊಂದು ಧರ್ಮಾತ್ಮ ಮಹಾತ್ಮ ನೇತಾ ಇವರ ಪರ್ಸನಾಲಿಟಿಯನ್ನು ಗಾಯನ ಮಾಡಲಾಗ್ತದೆ, ಆದರೆ
ಮಂದಿರಗಳಲ್ಲಿ ಇರುವಂಥ ನಿಮ್ಮ ಜಡಚಿತ್ತಗಳ ಪರ್ಸನಾಲಿಟಿ ಮುಂದೆ ಅವರ ಪರ್ಸನಾಲಿಟಿ ಏನೂ ಇಲ್ಲ. जैसे आप सबकी पूजा होती है वैसे कोई महात्मा या नेता की धर्मात्मा की विधि पूर्वक पूजा होती है कभी देखी है? ನಿಮ್ಮ ಪೂಜೆ ಎಷ್ಟೊಂದು ವಿಧಿಪೂರ್ವಕ ಆಗ್ತದೆ, ಅಂತಹ ವಿಧಿಪೂರ್ವಕ ಪೂಜೆಯನ್ನು ಯಾವ ಮಹಾತ್ಮ ಮುಖಂಡರು ಧರ್ಮಾತ್ಮರ पूजे ನಡೆಯುವುದಿಲ್ಲ. कभी देखी है? आपकी जड़चित्तो जैसे ಶೃಂಗಾರ किसका होता है? ನಿಮ್ಮ ಜಡಚಿತ್ತಗಳನ್ನು ಎಷ್ಟೊಂದು ಶೃಂಗಾರ ಮಾಡಲಾಗ್ತದೆ, ಯಾರ್ದಾದ್ರೂ ಅಷ್ಟು ಶೃಂಗಾರ ಮೂರ್ತಿ ಇದೆಯಾ? तो मध्यकाल में भी आप आत्माओं के प्यूरिटी की पर्सनालिटी की विशेषता कितनी श्रेष्ठ है? ಮಧ್ಯಕಾಲದಲ್ಲೂ ಸಹ ನೀವು ಆತ್ಮಗಳ ಪವಿತ್ರತೆಯ ಪರ್ಸನಾಲಿಟಿಯ ವಿಶೇಷತೆ ಎಷ್ಟು ಶ್ರೇಷ್ಠವಾಗಿದೆ. अपना चित्त देखा, आपकी पूजा होती है कि नहीं? सिर्फ बड़े बड़ों को होती है, हमारी नहीं. डबल विदेशियों की मंदिर है, देखा है उसमें आपका चित्र है कि सुना है तो कहते हो कि हाँ होंगे, स्मृति में है. तो मध्यकाल भी आपका अति श्रेष्ठ है. और अब लास्ट जन्म में जो मरुजीवा ब्राह्मण जन्म है उसकी पर्सनालिटी देखो कितनी बड़ी है. ಬಾಬು ಹೇಳ್ತಿದ್ದಾರೆ, ಪೂಜೆ ನಿಮ್ಮೆಲ್ಲರದ್ದು ಆಗ್ತದೋ ಅಥವಾ ದೊಡ್ಡ ದೊಡ್ಡದಷ್ಟೇ ಆಗ್ತದಾ? ಡಬಲ್ ವಿದೇಶಿಯರು ನಿಮ್ಮ ಮಂದಿರವನ್ನು ನೋಡಿದ್ದೀರಾ, ನಿಮ್ಮ ಚಿತ್ರವನ್ನು ನೋಡಿದ್ದೀರಾ? ಮಧ್ಯಕಾಲದಲ್ಲೂ ಸಹ ನೀವು ಅತಿ ಶ್ರೇಷ್ಠ ಆಗಿದ್ದೀರಿ. ಕೊನೆ ಜನ್ಮದಲ್ಲೂ ಸಹ ನೀವು ಈಗ ಮರುಜೀವ ಬ್ರಾಹ್ಮಣ ಜನ್ಮದಲ್ಲಿ ನಿಮ್ಮ ಪರ್ಸನಾಲಿಟಿಯನ್ನು ನೋಡ್ಕೊಳ್ಳಿ, ಎಷ್ಟು ಶ್ರೇಷ್ಠ ಇದೆ. अब लास्ट जन्म में जो मरुजीवा ब्राह्मण जन्म है उसकी पर्सनालिटी देखो कितनी बड़ी है. गायन कितना है, कोई भी श्रेष्ठ कार्य अब तक भी आपके नामधारी ब्राह्मण ही करते हैं. ಬಾಬು ಹೇಳ್ತಾರೆ, ನಿಮ್ಮ ಪರ್ಸನಾಲಿಟಿಯ ಮಹಿಮೆ ಗಾಯನ ಎಂಥದೇ ಶ್ರೇಷ್ಠ ಕಾರ್ಯ ಮಾಡಬೇಕಾದರೆ ಇನ್ನೂವರೆಗೂ नामधारी ब्राह्मणरे मारता इधरे. चाहे ब्राह्मण अभी ब्राह्मण रहे नहीं है, लेकिन नाम के तो ब्राह्मण है ना. ಬ್ರಾಹ್ಮಣರು ನಿಜವಾದ ಬ್ರಾಹ್ಮಣರಿಲ್ಲ ನಿಜ, ಆದರೂ ಹೆಸರೆಂತೂ ಬ್ರಾಹ್ಮಣರು ಅಂತ ಇದೆ ತಾನೆ. आपके नाम से आपकी पर्सनालिटी के कारण वो भी श्रेष्ठ गाए जाते हैं. ನಿಮ್ಮ ನಾಮದ ಮಹಿಮೆ, ನಿಮ್ಮ ಆತ್ಮೀಯಕ ಪರ್ಸನಾಲಿಟಿಯ ಮಹಿಮೆ ಬಾಬಾ ಹೇಳ್ತಿದ್ದಾರೆ, ಇನ್ನೂವರೆಗೂ ಅವರೂ ಶ್ರೇಷ್ಠ ಗಾಯನವನ್ನು ಪಡೆದುಕೊಳ್ತಾ ಇದ್ದಾರೆ. तो ब्राह्मण जन्म की पर्सनालिटी कितनी श्रेष्ठ है. ಬ್ರಾಹ್ಮಣ ಜನ್ಮದ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠವಾಗಿದೆ. आदिकाल, अनादिकाल, मध्यकाल और अब अंतकाल, सारे कल्प में आपकी पर्सनालिटी सदा ही महान रही है. ಆದಿಕಾಲ, ಅನಾದಿಕಾಲ, ಮಧ್ಯಕಾಲ ಮತ್ತು ಈಗ ಸಂಗಮ ಯುಗದಲ್ಲಿ ಅಂತ್ಯಕಾಲದಲ್ಲಿ ಇಡೀ ಕಾಲದಲ್ಲೂ ಸಹ ನಿಮ್ಮ पर्सनालिटी ಸದಾಕಾಲ ಮಹಾನ್ ಆಗಿದೆ. लौकिक पर्सनालिटी वालों का अगर नाम भी आता है तो कोई विशेष बुक में उनका नाम आता है, फलाने फलाने हैं. ಲೌಕಿಕದಲ್ಲೂ ಸಹ ಯಾರಾದರೂ ಒಳ್ಳೆಯ ವ್ಯಕ್ತಿತ್ವ ಇದ್ದಂಥ ಅವರ ನಾಮವನ್ನು ವಿಶೇಷ ಪುಸ್ತಕದಲ್ಲಿ ಇಂಥವರು ಇಂಥವರು ಅಂತ ರೆಕಾರ್ಡ್ ಮಾಡಲಾಗ್ತದೆ. ಲೇಕಿನ್ आपका नाम किसमें आता है? साधारण बुक में नहीं आता है, शास्त्रों में आता है. जो भी आदि काल से शास्त्र बने हैं उसमें किसके चरित्र हैं, किसका गायन है, किसकी कहानियाँ हैं. तो लौकिक पर्सनालिटी वालों का गायन विशेष बुक में होते हैं और आपका गायन शास्त्रों में होता है और शास्त्रों को कितना रिकॉर्ड देते हैं. बड़े विधि पूर्वक शास्त्र को संभालते हैं,
उसको भी बड़े पूज्य के रूप में देखते हैं. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ವಿಶೇಷ ವ್ಯಕ್ತಿಗಳ ಹೆಸರನ್ನು ಪುಸ್ತಕದಲ್ಲಿ ಇಂಥವುದು ಅಂತ ರೆಕಾರ್ಡ್ ಮಾಡಲಾಗ್ತದೆ. ಆದರೆ ನಿಮ್ಮ ನಾಮ ಶಾಸ್ತ್ರಗಳಲ್ಲಿ ಮಹಿಮೆ ಮಾಡಲಾಗ್ತದೆ ಹೊತ್ತು ಸಾಧಾರಣ ಪುಸ್ತಕದಲ್ಲಿ ಅಲ್ಲ. ಶಾಸ್ತ್ರಗಳಲ್ಲಿ ನಿಮ್ಮದೇ ಗಾಯನ, ನಿಮ್ಮದೇ ಕಥೆಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಶಾಸ್ತ್ರಗಳಿಗೆ ಎಷ್ಟೊಂದು ಗೌರವವನ್ನು ನೀಡಲಾಗ್ತದೆ. ವಿಧಿಪೂರ್ವಕವಾಗಿ ಶಾಸ್ತ್ರಗಳನ್ನು ಸಂಭಾಲನೆ ಮಾಡಲಾಗ್ತದೆ. ಆ ಶಾಸ್ತ್ರ ಪುರಾಣಗಳನ್ನು ಪೂಜ್ಯ ರೂಪದಲ್ಲಿ ನೋಡಲಾಗ್ತದೆ. ಜೋ ಸಚ್ಚೆ ಭಕ್ತ ಹೇ वो शास्त्र को विधि पूर्व रखते भी हैं और पढ़ाते भी हैं. ಯಾರು ಸತ್ಯ ಭಕ್ತರಿದ್ದಾರೆ ಅವರು ಶಾಸ್ತ್ರಗಳನ್ನು ವಿಧಿಪೂರ್ವಕವಾಗಿ ಇಡ್ತಾರೆ, ಓದ್ತಾರೆ. ಐಸೆ ರಿವಾಜಿ ಕಿತಾಬೋ ಕೆ ಮಾಫಿಕ್ ನಹಿ ರಖತೆ. ವಿಧಿಪೂರ್ವಕವಾಗಿ ಓದ್ತಾರೆ, ಪೂಜೆ ಮಾಡ್ತಾರೆ, ಕೇವಲ ಆರ್ಡಿನರಿ ಬುಕ್ಸ್ನಂತೆ ಇಡೋದಿಲ್ಲ. तो अपनी पवित्रता की पर्सनालिटी को सदा ही इमर्ज रूप में स्मृति में रखो. ಬಾಬು ಹೇಳ್ತಿದ್ದಾರೆ, ನಿಮ್ಮ ಪವಿತ್ರತೆಯ ಪರ್ಸನಾಲಿಟಿಯನ್ನು ಸದಾ ಕಾಲ ಇಮರ್ಜ್ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. जानते हैं यह है तो हम ही ऐसे मर्ज नहीं सभी स्वरूप में रखो. ನಾವೇ ಅಂತ ಹೇಳಿ ಮರ್ಜ್ ರೂಪದಲ್ಲಿರೋದಲ್ಲ, ಸ್ಮೃತಿ ಸ್ವರೂಪ ಆಗಿ ಇಟ್ಟುಕೊಳ್ಳಿ ಪವಿತ್ರತೆಯ ಪರ್ಸನಾಲಿಟಿಯನ್ನು. जिसके बुद्धि में ये इमर्ज रूप में स्मृति रहती है तो स्मृति ही समर्थि का आधार है. ಯಾರ ಬುದ್ಧಿಯಲ್ಲಿ ಈ ಪವಿತ್ರತೆಯ ಪರ್ಸನಾಲಿಟಿ ಇಮರ್ಜ್ ರೂಪದಲ್ಲಿ ಸ್ಮೃತಿ ಇರ್ತದೆ, ಅವರ ಸ್ಮೃತಿಯಲ್ಲಿ ಮುಖ್ಯವಾಗಿ ಆ ಸ್ಮೃತಿಯೇ ಸಮರ್ಥತೆಯ ಆಧಾರ. और जहाँ समर्थी है वहाँ माया आ सकती है. समर्थ आत्मा के पास माया का आना असंभव है. ಬಾಬು ಹೇಳ್ತಿದ್ದಾರೆ, ಈ ಪವಿತ್ರತೆಯ ಪರ್ಸನಾಲಿಟಿಯನ್ನು ಮರ್ಜ್ ರೂಪದಲ್ಲಿ ಅಲ್ಲ, ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ. ಅದೇ ಸಮರ್ಥತೆಯ ಆಧಾರ. ಸಮರ್ಥ ಆತ್ಮಗಳ ಮುಂದೆ ಮಾಯೆ ಬರುವುದು ಅಸಂಭವ. मेहनत करने की आवश्यकता ही नहीं है. माया का काम है आना, लेकिन आपका काम अभी समय प्रमाण बगाना नहीं है. ಬಾಬು ಹೇಳ್ತಿದ್ದಾರೆ, ಅಭಿ ಸಮಯ ಪ್ರಮಾಣ ಬಗಾನ ಹೇ. ಮಾಯೆ ಕೆಲಸ ಇದೆ, ಮಾಯೆ ಅಂತೂ ಬರ್ತಾನೆ ಇರ್ತದೆ. ಆದರೆ ನೀವು ಸಮಯಕ್ಕನುಸಾರವಾಗಿ ಆ ಮಾಯೆಯನ್ನು ಓಡಿಸ್ತಾ ಇದ್ದೀರಿ. ಮಾಯಾ ಆಯಿ और बगाया नहीं. आपका काम है सदा माया जीत रहना. ಮಾಯೆ ಬಂತು ಮತ್ತೆ ಓಡಿಸಿದ್ವಿ ಅಂತ ಅಲ್ಲ, ನಿಮ್ಮ ಕರ್ತವ್ಯವೇ ಆಗಿದೆ ಸದಾ ಕಾಲ ಮಾಯಾ ಜೀತ್ ಆಗಿರಿ. तो माया जीत हो व माया को बार बार भगाने वाले हो. अभी भगाना पड़ता है, थोड़ा थोड़ा वो दर्शन देने के लिए आ जाती है. नहीं ना. ಬಾಬು ಹೇಳ್ತಿದ್ದಾರೆ, ಸದಾ ಕಾಲ ಮಾಯಾ ಜೀತ್ ಆಗಿರಿ. ಅಥವಾ ಮತ್ತೆ ಮತ್ತೆ ಮಾಯೆ ಬರ್ತಾ ಇರ್ತದೆ, ಓಡಿಸ್ತಾ ಇರ್ತೀರಿ. ಅಥವಾ ಮಧ್ಯೆ ಮಧ್ಯೆ ದರ್ಶನ ಮಾಡೋದಕ್ಕೆ ಬರ್ತದೆ, ಇಲ್ಲ ತಾನೇ. डबल फॉरेनर्स ने माया को सदा के लिए भगा दिया या भगाते ही रहते हैं. क्या हाल है. माया सदा के लिए भाग गई, अभी नहीं आएगी ना. कि थोड़ा थोड़ा आए कोई हर्जा नहीं, फिर भी आधा कल्प की दोस्ती है, फ्रेंड है ना. उसको ऐसे ही छोड़ देंगे, आवे ही नहीं. सुनाया ना कि समय समाप्त होने के पहले बहुत काल का माया जीत बनने का अभ्यास चाहिए, अंत में नहीं हो सकेगा. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಸದಾ ಕಾಲಕ್ಕೋಸ್ಕರ ಮಾಯೆಯನ್ನು ಓಡಿಸಿದಿರಿ ತಾನೇ, ಅಥವಾ ಮಧ್ಯೆ ಮಧ್ಯೆ ಬರ್ತಾ ಇದೆಯಾ. ಅರ್ಧ ಕಲ್ಪದ ಸ್ನೇಹಿತ ಮಾಯೆ, ಫ್ರೆಂಡ್ ತಾನೇ. ಈ ರೀತಿ ಬಿಟ್ಬಿಟ್ಟಿಲ್ಲ ತಾನೇ, ಬರಲಿ ಹೋಗಲಿ ಅಂಥೇಳಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಈಗ ಸಮಯ ಸಮಾಪ್ತಿ ಆದಂಥ ಸಮಯದಲ್ಲಿ ಮಾಯೆಯನ್ನು ಓಡಿಸ್ತೀವಿ ಅಂತಲ್ಲ, ಬಹಳ ಕಾಲದ ಮಾಯಾ ಜೀತ್ ಆಗುವಂಥ ಅಭ್ಯಾಸ ಮಾಡಿ
ಅಂತ್ಯದಲ್ಲಿ ಮಾಡ್ತೀವಿ ಎಂದರೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂತ್ಯದಲ್ಲಿ ಮಾಯಾಜೀತ ಆಗುವಂಥ ಪುರುಷಾರ್ಥ ಮಾಡಿದ್ದೇ ಆದರೆ ಯಾವ ಪರಿಸ್ಥಿತಿ ಆಗ್ತದೆ? बाप दादा तोते की कहानी सुनाते हैं ना कि तोते को कहा नलके पर नहीं बैठना, पर नलके पर बैठकर ही बोल रहा था। ऐसे ही अंत काल में अगर बहुत काल का अभ्यास नहीं होगा तो मन में सोचते रहेंगे कि मैं आत्मा हूँ, लेकिन माया का प्रभाव भी होता रहेगा और कोशिश भी करेंगे मैं आत्मा हूँ, लेकिन होगा ही नहीं. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಗಿಳಿಯ ಪಾಠವನ್ನು ಕಥೆಯನ್ನು ಹೇಳಲಾಗ್ತದೆ, ಗಿಳಿಗೆ ಕಲಿಸ್ಕೊಡ್ಲಾಗ್ತದೆ ನಲ್ಲಿಯ ಮೇಲೆ ಕುಳಿತುಕೊಳ್ಬೇಡ ಅಂತ. ಆದರೆ ಅದು ಏನು ಹೇಳ್ತದೆ, ಆ ನಳದ ಮೇಲೇ ಕುಳಿತುಕೊಂಡು ನಲ್ಕೆ ಪರ್ ನಹಿ ಬೈಟ್ನಾ ಅಂತ ಹೇಳ್ತಾ ಇರ್ತದೆ. ಅದೇ ರೀತಿಯಾಗಿ ಅಂಥ ಕಾಲದಲ್ಲಿ ನಾವು ಮಾಡ್ತೀವಿ ಅಭ್ಯಾಸ ಎಂದರೆ ಸಾಧ್ಯ ಇಲ್ಲ. ಬಾಬುವರು ಹೇಳ್ತಿದ್ದಾರೆ, ಬಹಳ ಸಮಯದ ಅಭ್ಯಾಸ ಬೇಕು. ಇಲ್ಲ ಅಂತಂದರೆ ಅಂತ್ಯಕಾಲದಲ್ಲಿ ನನ್ನ ಆತ್ಮ ಅಂತ ಹೇಳ್ತಾ ಇರ್ತೀವಿ. ಮಾಯೆ ಪ್ರಭಾವನೂ ಇರ್ತದೆ. ಕೋಶಿಶು ಮಾಡ್ತೀವಿ ನನ್ನ ಆತ್ಮ ಅಂತ ಹೇಳಿ, ಆದರೆ ಆಗೋದೇ ಇಲ್ಲ. ಇಸ್ಲಿಯೇ ಕ್ಯಾ ಕರ್ನಾ ಹೇ, ಅದಕ್ಕೋಸ್ಕರ ಈಗ ಏನು ಮಾಡಬೇಕಾಗಿದೆ? ಅಭಿ ಸೇ ಮಾಯಾ ಜೀತ್ ಬನನೆ ಕಾ ಅಭ್ಯಾಸ ಕರೋ. ಅದಕ್ಕೋಸ್ಕರ ಏನು ಮಾಡಬೇಕಾಗಿದೆ? ಈಗಲಿಂದಲೇ ಮಾಯಾ ಜೀತ್ ಆಗುವಂತಹ ಅಭ್ಯಾಸವನ್ನು ಮಾಡಿ. और उसका सहज साधन है अपने रूहानी पर्सनालिटी को स्मृति स्वरूप में रखो. ಈಗಿನಿಂದಲೇ ಮಾಯಾಜೀತ್ ಆಗುವಂಥ ಅಭ್ಯಾಸ ಮಾಡಿ, ಅದಕ್ಕೆ ಸಹಜ ಸಾಧನ ನಿಮ್ಮ ರೂಹಾನಿ ಪರ್ಸನಾಲಿಟಿಯನ್ನು ಸ್ಮೃತಿ ಸ್ವರೂಪವಾಗಿ ಇಟ್ಕೊಳ್ಳಿ. पर्सनालिटी वालों की निशानी क्या होती है? जो ऊंचे पर्सनालिटी वाले होते हैं उसकी कहाँ भी किसी में भी आंक नहीं जाएगी. ಬಾಬು ಹೇಳ್ತಿದ್ದಾರೆ, ಬಹಳ ಶ್ರೇಷ್ಠ ವ್ಯಕ್ತಿತ್ವ ಉಳ್ಳಂತಹ ಮನುಷ್ಯಾತ್ಮರು ಎಲ್ಲೂ ಯಾರಲ್ಲೂ ತಮ್ಮ ಕಣ್ಣುಗಳನ್ನು ಇಡುವುದಿಲ್ಲ, ದೃಷ್ಟಿಯಲ್ಲಿ ಇರೋದಿಲ್ಲ. ಯೇ ಐಸಾ ಹೇ, ಯೇ ಐಸಾ ಹೇ, ಯೇ ಐಸಾ ಕರ್ತಾ, ಯೇ ಐಸೆ ಕರ್ತಿ, मैं क्यों नहीं करूँ, मैं क्यों नहीं कर सकती हूँ. दूसरों के प्राप्ति में आंक नहीं जाएगी. क्यों? रूहानी पर्सनालिटी वाला सर्व प्राप्तियों से संपन्न है. ಬಾಬು ಹೇಳ್ತಿದ್ದಾರೆ, ಬಹಳ ದೊಡ್ಡ ವ್ಯಕ್ತಿ ಉಳ್ಳವರು ಇವ್ರು ಹೀಗೇಕೆ, ಅವ್ರು ಹೇಗೇಕೆ, ಅಥವಾ ಅವ್ರು ಮಾಡ್ತಾರೆ ಅಂದಮೇಲೆ ನಾನು ಯಾಕೆ ಮಾಡಬಾರ್ದು. ಬೇರೆಯವರ ಪ್ರಾಪ್ತಿಯ ಬಗ್ಗೆ ಅವರಿಗೆ ಕಣ್ಣು ನೋಡೋದಿಲ್ಲ, ಅವರ ದೃಷ್ಟಿನೂ ಅಲ್ಲಿ ಹೋಗೋದಿಲ್ಲ. ರೂಹಾನಿ ಪರ್ಸನಾಲಿಟಿ ವಾಲಾ ಸರ್ವ ಪ್ರಾಪ್ತಿಯೋನ್ಸೆ ಸಂಪನ್ನ ಹೇ. ಯಾರು ರೂಹಾನಿ ಪರ್ಸನಾಲಿಟಿ ಉಳ್ಳಂಥವರಿದ್ದಾರೆ ಅಂಥ ಆತ್ಮಗಳು ಸರ್ವಪ್ರಾಪ್ತಿಯಿಂದ ಸಂಪನ್ನ ಆಗಿರ್ತಾರೆ. ಸ್ವಭಾವ ಮೇ ಬಿ ಸಂಪನ್ನ, ಸಂಸ್ಕಾರ ಮೇ ಬಿ ಸಂಪನ್ನ और संपन्न संपर्क में भी संपन्न भरपूर. वो कभी अपने प्राप्तियों के भंडार में कोई अप्राप्ति अनुभव नहीं करेगा. क्यों? रूहानी पर्सनालिटी के कारण वो सदा ही मन से भरपूर होने के कारण संतुष्ट रहता है. ಬಾಬು ಹೇಳ್ತಿದ್ದಾರೆ, ರೂಹಾನಿ ಪರ್ಸನಾಲಿಟಿ ಉಳ್ಳಂಥ ಆತ್ಮ ಸರ್ವಪ್ರಾಪ್ತಿಗಳಿಂದ ಸಂಪನ್ನ ಆಗಿರ್ತದೆ. ಸ್ವಭಾವದಲ್ಲೂ ಸಂಪನ್ನ, ಸಂಸ್ಕಾರದಲ್ಲೂ ಸಂಪನ್ನ, ಸಂಬಂಧ ಸಂಪರ್ಕದಲ್ಲಿ ಸಂಪನ್ನ, ಎಲ್ಲ ರೀತಿಯಿಂದ ಭರ್ಪೂರಾದಂಥ ಆತ್ಮ. ಅಂದಮೇಲೆ ಪ್ರಾಪ್ತಿಯ ಭಂಡಾರ ಅಪಾರವಾಗಿರ್ತದೆ. ಯಾವುದೇ ಅಪ್ರಾಪ್ತಿಯನ್ನು ಅನುಭವ ಮಾಡೋದಿಲ್ಲ. ರೂಹಾನಿ ಪರ್ಸನಾಲಿಟಿಯ ಕಾರಣದಿಂದ ಅವರ ಮನ ಸದಾ ಭರ್ಪೂರಾಗಿರ್ತದೆ, ಸಂತುಷ್ಟ ಆಗಿರ್ತಾರೆ. आंक दूसरों की प्राप्ति में तब जाते हैं जब अपने में अप्राप्ति अनुभव करते हों. ಬಾಬು ಹೇಳ್ತಿದ್ದಾರೆ, ನಮ್ಮಲ್ಲಿ ಅಪ್ರಾಪ್ತಿ ಅನುಭವ ಆಗ್ತಾ ಇದ್ದಿದ್ದೇ ಆದರೆ ಬೇರೆಯವರ ಪ್ರಾಪ್ತಿಯ ಕಡೆಗೆ ಕಣ್ಣು ಹೋಗ್ತದೆ. ತೋ ಕೊಯ್ ಅಪ್ರಾಪ್ತಿ ಹೇ ಕ್ಯಾ, ಗೀತ್ ಕ್ಯಾ ಗಾತೆ ಹೋ, अप्राप्त नहीं कोई वस्तु ब्राह्मणों के खजाने में. ये गीत मुख से नहीं मन से गाते हो ना, जो गाते हैं वो हाथ उठाओ. अच्छा,
ಡಬಲ್ ವಿದೇಶಿ ಬಿ ಗೀತ್ ಗಾತೆ ಹೋ ಅಚ್ಚಾ. ಬಾಬೋರು ಹೇಳ್ತಿದ್ದಾರೆ, ಗೀತೆಯನ್ನು ಹಾಡ್ತೀರಿ ತಾನೇ. ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ಅಪ್ರಾಪ್ತ ವಸ್ತು ಇಲ್ಲ. ಈ ಗೀತೆಯನ್ನು ಕೇವಲ ಮುಖದಿಂದ ಹಾಡ್ತಿರೋ ಅಥವಾ ಮನದಿಂದ ಹಾಡ್ತೀರಾ? ಯಾರು ಹಾಡ್ತೀರಿ ಅವರು ಕೈ ಎತ್ತಿ. ಡಬಲ್ ವಿದೇಶಿಯವರು ಸಹ ಈ ಗೀತೆಯನ್ನು ಹಾಡ್ತೀರಿ ತಾನೇ. अच्छा, बाप दादा आज चारों ओर के बच्चों की प्यूरिटी की पर्सनालिटी ಚೆಕ್ कर रहे थे. ಇಂದಿನ ದಿನ 4 ದಿಕ್ಕಿನಲ್ಲಿರುವಂಥ ಮಕ್ಕಳ ಪವಿತ್ರತೆಯ ಪರ್ಸನಾಲಿಟಿಯನ್ನು ಚೆಕಿಂಗ್ ಮಾಡ್ತಾ ಇದ್ದು. ಪ್ಯೂರಿಟಿ ಕಿ ಪರಿಭಾಷಾ ಕೋ ಭಿ ಅಚ್ಚಿ तरह से जानते हो. ಈ ಪವಿತ್ರತೆಯ ಪರಿಭಾಷೆಯನ್ನು ನೀವು ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡಿದ್ದೀರಿ. प्यूरिटी सिर्फ ब्रह्मचर्य व्रत नहीं. ब्रह्मचर्य व्रत में तो आजकल के सर्कमस्टेंसेस अनुसार कई अज्ञानी भी रहते हैं. ज्ञान से नहीं लेकिन हालतों को देखकर. कई भक्त भी रहते हैं, वो कोई बड़ी बात नहीं है. ಬಾಬೋರು ಹೇಳ್ತಿದ್ದಾರೆ, ಪವಿತ್ರತೆಯ ಪರಿಭಾಷೆ. ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯ ವ್ರತ ಅಷ್ಟೇ ಅಲ್ಲ. ಇಂದಿನ ವಾತಾವರಣ ಅಥವಾ ಸರ್ಕಮ್ಸ್ಟೆನ್ಸಸ್ ಕಾರಣ ಅನೇಕ ಅಜ್ಞಾನಿಗಳು ಸಹ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಾರೆ. ಈ ಜ್ಞಾನಕ್ಕೋಸ್ಕರ ಅಲ್ಲ, ಅನೇಕ ಪರಿಸ್ಥಿತಿಗಳಿಗೆ ವಶ ಆಗಿ ಅನೇಕರು ಬ್ರಹ್ಮಚರ್ಯ ವ್ರತ ಮಾಡ್ತಾರೆ, ಭಕ್ತರು ಮಾಡ್ತಾರೆ. ಅದು ದೊಡ್ಡ ಮಾತಲ್ಲ. ಆದರೆ ಲೇಕಿನ್ ಪ್ಯೂರಿಟಿ ಕೋ ಸಾರೇ ದಿನ್ ಮೇ ಚೆಕ್ ಕರೋ. ಬಾಬೋರು ಹೇಳ್ತಿದ್ದಾರೆ, ಈ ಪವಿತ್ರತೆಯನ್ನು ಇಡೀ ದಿನ ಚೆಕ್ಕಿಂಗ್ ಮಾಡ್ಕೊಳ್ಳಿ. ಪವಿತ್ರತಾ ಕಿ ನಿಶಾನಿ ಹೇ ಸ್ವಚ್ಛತಾ ಸತ್ಯತಾ. ಬಾಬಾ ಹೇಳ್ತಿದ್ದಾರೆ, ಪವಿತ್ರತೆಯ ನಿಶಾನಿಯಾಗಿದೆ ಸ್ವಚ್ಛತೆ ಮತ್ತು ಸತ್ಯತೆ. अगर सारे दिन में चाहे उठने में, चाहे बैठने में, चाहे बोलने में, चाहे सेवा करने में, चाहे स्थूल सेवा की व सूक्ष्म सेवा की, लेकिन अगर विधि पूर्वक नहीं की, विधि में भी अगर जरा सा अंतर रह गया तो वो भी स्वच्छता अर्थात पवित्रता नहीं है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಈ ಪವಿತ್ರತೆಯನ್ನು ಇಡೀ ದಿನ ಚೆಕ್ಕಿಂಗ್ ಮಾಡ್ಕೊಳ್ಳಿ. ಪವಿತ್ರತೆಯ ನಿಶಾನಿಯಾಗಿದೆ ಸ್ವಚ್ಛತೆ ಮತ್ತು ಸತ್ಯತೆ. ಇಡೀ ದಿನ ಏಳುವಾಗ, ಕುಳಿತುಕೊಳ್ಳುವಾಗ, ಮಾತನಾಡುವಾಗ, ಸೇವೆ ಮಾಡುವಾಗ, ಸ್ಥೂಲ ಸೇವೆ ಸೂಕ್ಷ್ಮ ಸೇವೆಯನ್ನು ಮಾಡಬೇಕಾದಾಗ ವಿಧಿಪೂರ್ವಕ ಮಾಡ್ತಾ ಇದ್ದೀವ? ವಿಧಿಪೂರ್ವಕ ಮಾಡುವಂಥ ಸಮಯದಲ್ಲಿ ಏನಾದರೂ ಅಂತರ ಇತ್ತಾ? ಅದು ಸ್ವಚ್ಛತೆ ಅಥವಾ ಪವಿತ್ರತೆ ಅಲ್ಲ. ವ್ಯರ್ಥ ಸಂಕಲ್ಪ ಭಿ ಅಪವಿತ್ರತಾ ಹೇ. ಕ್ಯೋ? ಬಾಬೋರು ಹೇಳ್ತಿದ್ದಾರೆ, ಪವಿತ್ರತೆ, ಸ್ವಚ್ಛತೆ ಮತ್ತು ಸತ್ಯತೆ ಬೇಕು. ಒಂದು ವೇಳೆ ವ್ಯರ್ಥ ಸಂಕಲ್ಪ ಇದ್ದರೂ ಅದು ಅಪವಿತ್ರತೆ. ಯಾಕೆ? आप सोचोगे कि हमने पाप तो किया ही नहीं, किसको दुख तो दिया ही नहीं, लेकिन अगर व्यर्थ चला, समय गया, संकल्प गया, संतुष्टता गई, तो आपके पवित्रता की फाइनल स्टेज के डिग्री में फर्क पड़ जाएगा. ಬಾಬೋರು ಹೇಳ್ತಿದ್ದಾರೆ, ವ್ಯರ್ಥ ಸಂಕಲ್ಪ ಅದೂ ಸಹ ಅಪವಿತ್ರತೆ. ಯಾಕೆ? ವ್ಯರ್ಥ ಸಂಕಲ್ಪ ಮಾಡಿದ್ವಿ ನಿಜ, ಆದರೆ ನಾವೇನೂ ಪಾಪ ಮಾಡಲಿಲ್ಲ, ಯಾರಿಗೂ ದುಃಖ ಕೊಡಲಿಲ್ಲ. ಆದರೆ ವ್ಯರ್ಥ ಛಲ, ಸಮಯ ಗಯ, ಸಂಕಲ್ಪ ಗಯ. ನಮ್ಮಲ್ಲಿ ಒಂದು ವೇಳೆ ವ್ಯರ್ಥ ನಡೀತಾ ಇತ್ತು, ಆಗ ಸಮಯನೂ ವ್ಯರ್ಥ, ಸಂಕಲ್ಪನೂ ವ್ಯರ್ಥ, ಸಂತುಷ್ಟತೆಯೂ ಇರೋದಿಲ್ಲ. ನಮ್ಮ ಪವಿತ್ರತೆಯ ಫೈನಲ್ ಸ್ಟೇಜಿನ ಡಿಗ್ರಿಯಲ್ಲಿ ಫರಕ್ ಆಗಿಬಿಡ್ತದೆ. 16 ಕಲಾ ನಹಿ ಬನ್ ಸಕೆಂಗೆ, 15 ಕಲಾ, 14 ಕಲಾ, 15.5 ಕಲಾ ನಂಬರ್ ವಾರ್ ಹೋ ಜಾಯೇಗಾ. ಬಾಬೋರು ಹೇಳ್ತಿದ್ದಾರೆ, ವ್ಯರ್ಥ ಸಂಕಲ್ಪ ಇದ್ದನು, ಸಮಯ, ಸಂಕಲ್ಪ, ಸಂತುಷ್ಟತೆ ಎಲ್ಲ ಹೊರಟೋಗ್ಬಿಡ್ತದೆ. 16 ಕಲಾ ಸಂಪೂರ್ಣ ಆಗುವುದಿಲ್ಲ. 15 ಕಲೆ, 14 ಕಲೆ ಅಥವಾ 15 ಕಲೆ. यह पाप कर्म करना नहीं है, लेकिन स्वयं में सत्यता, स्वच्छता, विधि पूर्वक अगर अनुभव करते हो तो पवित्र हो.
ಬಾಬೋರು ಹೇಳ್ತಿದ್ದಾರೆ, ಅಪವಿತ್ರತೆ ಎಂದರೆ ಯಾರಿಗೂ ದುಃಖ ಕೊಡಲಿಲ್ಲ, ಪಾಪ ಮಾಡಲಿಲ್ಲ ಅಂತ ಅಷ್ಟೇ ಅಲ್ಲ, ಆದರೆ ನಮ್ಮಲ್ಲಿ ಸತ್ಯತೆ ಇತ್ತ, ಸ್ವಚ್ಛತೆ ಇತ್ತ, ವಿಧಿಪೂರ್ವಕವಾಗಿ ಅನುಭವ ಮಾಡ್ತಾ ಇದ್ದರೆ ಆಗ ಪವಿತ್ರತೆ. निकल गया, बोलना नहीं था लेकिन बोल लिया तो इसको क्या कहेंगे. ನಾವು ಮಾತನಾಡಬಾರ್ದಾಗಿತ್ತು, ಆದರೂ ಮಾತನಾಡಿಬಿಟ್ವಿ, ಅದಕ್ಕೇನಂತ ಹೇಳಲಾಗ್ತದೆ? ಮಾಲಿಕ್ है, इसलिए अमृत वेले से लेकर रात तक अपने संकल्प बोल कर्म सेवा सबको चक करो. मोटे रूप से नहीं चक करो. अगर मोटे रूप से चक करेंगे तो देखो चंद्रवंशी को मोटी निशानी तीर कमान दिया है और सूर्यवंशी को कितनी छोटी सी मुरली दे दी है. मुरली कितनी हल्की है और तीर कमान मेहनत का है. पहले तो निशाना लगाते रहो, दूसरा बोझ उठाते रहो. ಬಾಬೋರು ಹೇಳ್ತಿದ್ದಾರೆ, ನಮ್ಮ ಸಂಕಲ್ಪ ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೂ ನಮ್ಮ ಸಂಕಲ್ಪ, ಶಬ್ದ, ಕರ್ಮ, ಸೇವೆ ಎಲ್ಲವನ್ನೂ ಚೆಕಿಂಗ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಕೇವಲ ಹೋಲ್ಸೇಲ್ನಲ್ಲಿ ಚೆಕಿಂಗ್ ಮಾಡೋದಲ್ಲ, ಚಂದ್ರವಂಶಗಳ ಮೋಟಿ ನಿಶಾನಿ ಬಿಲ್ಲು ಬಾಣವನ್ನು ತೋರಿಸಲಾಗ್ತದೆ. ಸೂರ್ಯವಂಶಗಳಿಗೆ ಎಷ್ಟೊಂದು ಹಗುರವಾದ ಚಿಕ್ಕದಾದ ಮುರಳಿಯ ನಿಶಾನಿ ತೋರಿಸಲಾಗ್ತದೆ. ಮುರಳಿ ಹಗುರವಾಗಿದೆ, ಬಿಲ್ಲು ಬಾಣ ಎಷ್ಟೊಂದು ಪರಿಶ್ರಮ. ಒಂದು ಕಡೆ ಗುರಿಯನ್ನು ಇಡಬೇಕು, ಮತ್ತೊಂದು ಕಡೆ ಬೋಜವನ್ನು ಹೊತ್ಕೊಳ್ಬೇಕು. ಆ ಮುರಳಿ देखो नाचो गावो हंसो खेलो तो इसलिए मोटे मोटे रूप से ना पुरुषार्थ का रखो ना ಚೆಕಿಂಗ್ को रखो. ಮುರಳಿ ಸದಾಕಾಲ ನಾಟ್ಯವಾಡಿ, ಗಾಯನ ಮಾಡಿ, ಖುಷಿಯಲ್ಲಿರಿ, ಆಟವಾಡಿ. ಆದ್ದರಿಂದ ಕೇವಲ ಮೋಟಾ ರೂಪದಲ್ಲಿ ಪುರುಷಾರ್ಥವನ್ನು ನೋಡೋದಲ್ಲ. ಅಭಿ ಮಹೀನ್ ಬುದ್ಧಿ ಬನೋ ಕ್ಯೋಂಕಿ ಸಮಯ ಸಮಾಪ್ತ ಅಚಾನಕ್ ಹೋನಾ ಹೇ, ಬತಾಕರ್ ನಹಿ ಹೋನಾ ಹೇ. ಬಾಬೋರು ಹೇಳ್ತಿದ್ದಾರೆ, ಮಹೀನ್ ಬುದ್ಧಿ ಇರಲಿ, ಆಳವಾಗಿ ಸೂಕ್ಷ್ಮ ರೂಪದಲ್ಲಿ ಚೆಕಿಂಗ್ ಮಾಡ್ಕೊಳ್ಳಿ. ಸಮಯ ಎಂತೂ ಸಮಾಪ್ತಿ ಅಚಾನಕ್ ಆಗ್ತದೆ, ಆ ಸಮಯದ ಅಂತ್ಯ ಹೇಳಿ ಬರುವುದಿಲ್ಲ. बाप दादा ने पहले ही कह दिया है कि कोई उलझन नहीं देना. बाबा आपने बताया क्यों नहीं. बाप कभी भी टाइम कॉन्शियस नहीं बनाएगा. अभी पूरा डायमंड बनना है ना. ಬಾಬೋರು ಹೇಳ್ತಿದ್ದಾರೆ, ಬಾಬಾ ನೀವು ಸಮಯದ ಬಗ್ಗೆ ಯಾಕೆ ಹೇಳಲಿಲ್ಲ? ಹೇಳಿ ಬರ್ಬೋದಾಗಿತ್ತು ಸಮಯ. ಆದರೆ ಬಾಬಾ ಮಕ್ಕಳಿಗೆ ಟೈಮ್ ಕಾನ್ಷಿಯಸ್ ಆಗಿ ಮಾಡೋದಿಲ್ಲ. ಆದರೆ ನೀವು ಮಕ್ಕಳೀಗ ಪೂರಾ ಡೈಮಂಡ್ ಆಗಬೇಕು, ಪವಿತ್ರ ವಜ್ರ ಆಗಬೇಕು. ये वायदा किया है ना, डायमंड जुबली मनानी है या डायमंड बनना है. क्या करना है? बनना भी है और मनाना भी है, दोनों साथ साथ करना है. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳು ಪ್ರತಿಜ್ಞೆ ಮಾಡಿದ್ದೆ ತಾನೇ, ಡೈಮಂಡ್ ಜುಬ್ಲಿ ಆಚರಿಸೋದು ಅಥವಾ ನಾವೇ ಸ್ವಯಂ ಪವಿತ್ರ ವಜ್ರ ಆಗುವುದಾ? ಏನು ಮಾಡಬೇಕು? ಬನನಾ ಬಿ ಹೇ ಅವ್ರ ಮನಾನಾ ಬಿ ಹೇ. ನಾವು ಡೈಮಂಡ್ ಆಗಬೇಕು, ಜೊತೆಗೆ ಡೈಮಂಡ್ ಜುಬ್ಲಿಯನ್ನು ಆಚರಿಸಬೇಕು, ಎರಡೂ ಜೊತೆ ಜೊತೆಯಲ್ಲಿ ಮಾಡಬೇಕು. तो बाप दादा अगले वर्ष में चेक करेंगे, वायदा निभाया या सिर्फ मुख मीठा किया तो कौन हो. ಬಾಬಾ ಮುಂದಿನ ವರ್ಷ ಚೆಕಿಂಗ್ ಮಾಡ್ತೀನಿ, ಡೈಮಂಡ್ ಆಗಬೇಕು, ವಾಯ್ದೆ ನಿಭಾಯಿಸಿದ್ದೀರೋ ಅಥವಾ ಸಿರಫ್ ಮುಖ ಮೀಠಾ ಕಿಯಾ, ಯಾರಾಗಿದ್ದೀರಿ? ಸಿರಫ್ ಬೋಲ್ನೆ ವಾಲಾ ಹೋ ಯಾ ನಿಭಾನೆ ವಾಲಾ ಹೋ. ಕೇವಲ ಮಾತನಾಡುವಂಥವ್ರು, ಹೇಳೋವಂಥವ್ರಾಗಿದ್ದೀರೋ ಅಥವಾ ವಾಯ್ದೆಯನ್ನು ನಿಭಾಯಿಸುವಂಥ ಮಕ್ಕಳಾಗಿದ್ದೀರಾ? अच्छा देखो टीवी में आप सबका फ़ोटो आ रहा है, फिर बदल नहीं जाना. ಬಾಬೋರು ಹೇಳ್ತಿದ್ದಾರೆ, ಟಿ ವಿಯಲ್ಲಿ ನಿಮ್ಮೆಲ್ಲರ ಫೋಟೋ ಬರ್ತಾ ಇದೆ, ಆಮೇಲೆ ಬುದ್ಧಿಯನ್ನು ಚೇಂಜ್ ಮಾಡ್ಕೊಳ್ಳಬೇಡಿ. ಮೈ ತಾಹಿ ನಹಿ ಮೈನೆ ನಹಿ ಕಹಾತಾ. बनना तो अच्छा है ना, तो जो अच्छी बात है उसको जल्दी करना चाहिए या देरी से. ಜಲ್ದಿ करना चाहिए ना. ನಾನಲ್ಲ ಅಂತ ಹೇಳಬೇಡಿ,
ಈಗ ಎಲ್ಲ ಮಕ್ಕಳು ಸಹ ಒಳ್ಳೆಯವರೇ ಆಗಬೇಕಾಗಿದೆ ತಾನೇ. ಯಾವುದು ಒಳ್ಳೆಯ ಮಾತಿದೆ ಅದನ್ನು ಬಹಳ ಬೇಗ ಮಾಡಬೇಕು ಹೊರತು ತಡವಾಗಿ ಮಾಡೋದಲ್ಲ. ಜಲ್ದಿ ಕರ್ನಾ ಚಾಹಿಯೇನಾ. ಒಳ್ಳೆಯ ಕಾರ್ಯ ಒಳ್ಳೆಯ ಪರಿವರ್ತನೆಯನ್ನು ಬೇಗ ಮಾಡ್ಕೋಬೇಕಾಗಿದೆ ತಾನೇ. ಸೆಕೆಂಡ್ ಮೇ ಯವರೆಡಿ ಬನ್ ಸಕ್ತೆ ಹೋ, ಸೆಕೆಂಡ್ ಮೇ ಅಶರೀರಿ ಬನ್ ಸಕ್ತೆ ಹೋ. ಬಾಬಾ ಕೇಳ್ತಿದ್ದಾರೆ, 1 ಸೆಕೆಂಡ್ನಲ್ಲಿ ಯವರೆಡಿ ಆಗ್ತಾಯಿದಾ, 1 ಸೆಕೆಂಡ್ನಲ್ಲಿ ಅಶರೀರಿ ಆಗೋದಕ್ಕೆ ಬರ್ತದ. कि युद्ध करनी पड़ेगी कि नहीं, मैं शरीर नहीं हूँ, मैं शरीर नहीं हूँ, ऐसे तो नहीं ना. सोचा और हुआ, सोचना और स्थित होना. ಬಾಬೋರು ಹೇಳ್ತಿದ್ದಾರೆ, ನಾನು ಶರೀರ ಅಲ್ಲ, ನಾನು ಶರೀರ ಅಲ್ಲ. ಈ ರೀತಿ ಮತ್ತೆ ಮತ್ತೆ ಪುರುಷಾರ್ಥ ಮಾಡಬೇಕಾ, ಅಥವಾ 1 ಸೆಕೆಂಡ್ನಲ್ಲಿ ಚಿಂತನೆ ಮಾಡಿ ಆ ಸ್ಥಿತಿಯಲ್ಲಿ, ಅಶರೀರ ಸ್ಥಿತಿಯಲ್ಲಿ संकल्पदंदे स्थित ಆಗ್ತೀರಾ. बाप दादा ने कुछ मिनटों तक ड्रिल कराई. बाप दादा ಸ್ವಲ್ಪ ಸಮಯದವರೆಗೂ ಡ್ರಿಲ್ಲನ್ನು ಮಾಡಿಸಿದ್ದು. अच्छा लगता है ना, तो सारे दिन में बीच बीच में ये अभ्यास करो. ಬಾಬು ಹೇಳ್ತಿದ್ದಾರೆ, ಇಡೀ ದಿನದಲ್ಲಿ ಮಧ್ಯೆ ಮಧ್ಯೆ ಇದನ್ನು ಅಭ್ಯಾಸ ಮಾಡಿ. कितने भी बिजी हो लेकिन बीच बीच में 1 सेकंड भी अशरीरी होने का अभ्यास करो. ಬಾಬು ಹೇಳ್ತಿದ್ದಾರೆ, ಎಷ್ಟೇ ಬ್ಯುಸಿ ಆಗಿರಬಹುದು, ಮಧ್ಯೆ ಮಧ್ಯೆ 1 ಸೆಕೆಂಡ್ ಆದರೂ ಅಶರೀರಿ ಆಗುವಂಥ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು. इसके लिए कोई नहीं कह सकता मैं बिजी हूँ. ಇದಕ್ಕೆ ಯಾರೂ ಸಹ ಈ ರೀತಿ ಹೇಳಬಾರ್ದು, ನಾನು ಬಹಳ ಬ್ಯುಸಿ ಆಗಿದ್ದೀನಿ ಅಂತ. 1 ಸೆಕೆಂಡ್ ನಿಕಾಲ್ನಾ ಹಿ ಹೈ, ಅಭ್ಯಾಸ ಕರ್ನಾ ಹಿ ಹೈ. ಬಾಬು ಹೇಳ್ತಿದ್ದಾರೆ, ನಾನು ಬ್ಯುಸಿ ಅಂತ ಯಾರು ಹೇಳ್ಕೊಡ್ದು. 1 ಸೆಕೆಂಡ್ ಆದರೂ ನೀವು ಸಮಯವನ್ನು ತೆಗಿಬೇಕು. ಮಧ್ಯೆ ಮಧ್ಯೆ ನಾನು ಅಶರೀರಿ ಅಂತ ಅಭ್ಯಾಸ ಮಾಡಲೇಬೇಕು. ಅಗರ್ ಕಿಸಿ ಸೆ ಬಾತೆ ಭಿ ಕರ್ ರಹೆ ಹೋ, किसके साथ कार्य कर रहे हो, तो उनको भी 1 सेकंड में ड्रिल कराओ. क्योंकि समय प्रमाण, ये अशरीरीपन का अनुभव या अभ्यास जिसको ज़्यादा होगा वो नंबर आगे ले लेंगे. क्योंकि सुनाया कि समय समाप्त अचानक होना है. ಬಾಬು ಹೇಳ್ತಿದ್ದಾರೆ, ಮಧ್ಯೆ ಮಧ್ಯೆ 1 ಸೆಕೆಂಡ್ ಆದರೂ ಸಮಯವನ್ನು ತೆಗೆದು ಈ ಡ್ರಿಲ್ಲನ್ನು ಮಾಡಿ, ಅಶರೀರಿಪನ್ನಿನ ಅನುಭವ ಮಾಡಿ. ಈ ಅಭ್ಯಾಸ ಯಾರಿಗೆ ಹೆಚ್ಚೆಚ್ಚು ಇರ್ತದೆ ಅವರು ಒಳ್ಳೆಯ ನಂಬರನ್ನು ತೆಗೆದುಕೊಂಡು ಮುಂದೆ ಹೋಗ್ತಾರೆ. ಯಾಕೆಂದರೆ ಸಮಯದ ಸಮಾಪ್ತಿ ಅಚಾನಕ್ ಆಗ್ತದೆ. अशरीरी होने का अभ्यास होगा तो फौरन ही समय की समाप्ति का वाइब्रेशन आएगा. इसलिए अभी से अभ्यास बढ़ाओ. ಬಾಬು ಹೇಳ್ತಿದ್ದಾರೆ, ಮಧ್ಯೆ ಮಧ್ಯೆ 1 ಸೆಕೆಂಡ್ ಆದರೂ ಅಶರೀರಿ ಆಗುವಂಥ ಅಭ್ಯಾಸ ಮಾಡಿ. ಯಾವ ಮಕ್ಕಳು ಅಶರೀರಿ ಆಗುವಂಥ ಅಭ್ಯಾಸ ಮಾಡ್ತಾರೆ ಅಂಥ ಮಕ್ಕಳಿಗೆ ಸಮಯದ ಸಮಾಪ್ತಿಯ ವೈಬ್ರೇಷನ್ ತಕ್ಷಣ ಅನುಭವ ಆಗ್ತದೆ. ಅದಕ್ಕೋಸ್ಕರ ಈಗಿನಿಂದಲೇ ಅಶರೀರಿ ಆಗುವಂಥ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ऐसे नहीं अगले साल में डायमंड जुबली है तो अब नहीं करना है, पीछे करना है. ಬಾಬು ಹೇಳ್ತಿದ್ದಾರೆ, ಈ ರೀತಿ ಎಲ್ಲ ಮುಂದಿನ ವರ್ಷ ಡೈಮಂಡ್ ಜುಬ್ಲಿ ಇದೆ, ಈಗೆಲ್ಲ ಮುಂದೆ ಮಾಡ್ತೀವಿ ಅಂತಲ್ಲ. ಜಿತನಾ ಬಹುತ ಕಾಲ್ ऐड करेंगे उतना राज्य भाग्य के प्राप्ति में भी ನಂಬರ್ आगे लेंगे. ಬಾಬು ಹೇಳ್ತಿದ್ದಾರೆ, ಬಹಳ ಕಾಲದ ಪುರುಷಾರ್ಥ, ಇದರಲ್ಲಿ ಹೆಚ್ಚೆಚ್ಚು ಸಮಯವನ್ನು ಸೇರಿಸ್ತಾ ಹೋಗಿ ಅಷ್ಟು ರಾಜ್ಯ ಭಾಗ್ಯದ ಪ್ರಾಪ್ತಿಯಲ್ಲೂ ನಂಬರ್ ಮುಂದೆ ಪಡೆದುಕೊಳ್ತೀರಿ. अगर बीच बीच में यह अभ्यास करेंगे तो स्वतः ही शक्तिशाली स्थिति सहज अनुभव करेंगे. ಮಧ್ಯೆ ಮಧ್ಯೆ ಅಶರೀರಿ ಆಗುವಂಥ ಅಭ್ಯಾಸವನ್ನು ಮಾಡಿ, ಆಗ ಸ್ವತಃ ನೀವು ಶಕ್ತಿಶಾಲಿ ಸ್ಥಿತಿಯನ್ನು ಸಹಜವಾಗಿ ಅನುಭವ ಮಾಡ್ತೀರಿ. ये छोटी छोटी बातों में जो पुरुषार्थ करना पड़ता है
वो सब सहज समाप्त हो जाएगा. ಯಾವಾಗ ನೀವು ಅಶರೀರಿ ಪನ್ನಿನ ಅಭ್ಯಾಸ ಮಾಡಿ ಶಕ್ತಿಶಾಲಿ ಆತ್ಮ ಆಗ್ತೀರಿ, ಆಗ ಚಿಕ್ಕ ಪುಟ್ಟ ಮಾತುಗಳ ಬಗ್ಗೆ ಏನು ಪುರುಷಾರ್ಥ ಮಾಡಬೇಕಾಗಿದೆ ಅದೆಲ್ಲವೂ ಸಹಜವಾಗಿ ಸಮಾಪ್ತಿ ಆಗುತ್ತದೆ. अच्छा सभी खुश राजी है या पूछना पड़ेगा. ಬಾಬು ಹೇಳ್ತಿದ್ದಾರೆ, ಎಲ್ಲರೂ ಖುಷಿ ರಾಜಿಯಲ್ಲಿ ಇದ್ದೀರಿ ತಾನೆ, ಅಥವಾ ಕೇಳಬೇಕಾಗಿದೆಯೇ? ಮಾತಾ ಎದು ಖುಷಿ ಇದ್ದೀರಾ? ಬಹುತ್ ಅಚ್ಚಾ, ದೇಖೋ ಕहाँ कहाँ से मिले तो पहुँच गए हो. अच्छा चांस मिला ना, नहीं तो डेट का इंतज़ार करते रहते हैं, हमारा नंबर कब आएगा, हमारा नंबर कब आएगा. अभी तो खुला निमंत्रण था. ಬಾಬು ಅವರು ಹೇಳ್ತಿದ್ದಾರೆ, ಮೇಳಕ್ಕೆ ಎಲ್ಲೆಲ್ಲಿಂದೋ ಬಂದು ತಲುಪಿದ್ದೀರಿ, ಒಳ್ಳೆ ಚಾನ್ಸ್ ಸಿಕ್ತು ತಾನೆ. ಇಲ್ಲ ಅಂದರೆ ತಾರೀಕಿನ ನಿರೀಕ್ಷಣೆ ಮಾಡ್ತಿದ್ದು ತಾನೆ, ನಮ್ಮ ನಂಬರ್ ಯಾವಾಗ ಬರ್ತದೆ ಅಂಥೇಳಿ. ಈಗಂತೂ ಎಲ್ಲರಿಗೂ ಕುಲ ನಿಮಂತ್ರಣ ಕೊಡಲಾಗಿತ್ತು. ಸಬ್ ಟೀಕ್ ಅಚ್ಚಿ ತರಸೇದ ರಹೇ ಹೋ, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಉಳ್ಕೊಂಡಿದ್ದೀರಿ ತಾನೆ. ಬೇಹದ್ ಅನುಭವ ಹೋ ರಹಾ ಹೇನಾ, ಬೇಹದ್ದಿನ ಅನುಭವ ಆಗ್ತಾ ಇದೆ ತಾನೆ. कि थोड़ी थोड़ी तकलीफ़ है, सब ಸ್ವಲ್ಪ ಏನಾದರೂ ಕಷ್ಟ ಇದೆಯಾ? ಬುಜರ್ಗ್ ಮಾತಾओं को तकलीफ़ नहीं हुई है, ವಯಸ್ಸಾದಂಥ ಮಾತೆಯರಿಗೆ ಯಾವುದೇ ತೊಂದರೆ ಅನುಭವ ಆಗಿಲ್ಲ ತಾನೆ. लाइन में लगी तभी खाना मिलेगा, लाइन में लगने में थकावट नहीं होती, मज़ा आता है. इतना बड़ा परिवार कब मिलेगा, तो परिवार को देखकर हर्षित होते हैं ना. ಬಾಬು ಹೇಳ್ತಿದ್ದಾರೆ, ಕ್ಯೂನಲ್ಲಿ ನಿಂತಾಗ ಮಾತ್ರ ಊಟ ಸಿಗ್ತದೆ. ಕ್ಯೂನಲ್ಲಿ ನಿಂತಾಗ ಏನಾದರೂ ಆಯಾಸ ಆಯ್ತಾ, ಖುಷಿ ಆಯಿತು ತಾನೇ. ಇಷ್ಟು ದೊಡ್ಡದಾದ ಪರಿವಾರ ಇನ್ನು ಮತ್ತೆ ಯಾವಾಗ ಸಿಗ್ತದೆ? ತೋ ಪರಿವಾರಕ್ಕೂ ದೇಖಕರ್ ಹರ್ಷಿತ್ ಹೋತೇನಾ, ಪರಿವಾರವನ್ನು ನೋಡಿ ಹರ್ಷಿತ ಆಗ್ತಾ ಇದ್ದೀರಿ ತಾನೇ. ಭಕ್ತಿ ಮಾರ್ಗಕ್ಕೆ ಮೇಲೆ ಸೆ ತೋ ಅಚ್ಚಾ ಮೇಳ ಹೇನಾ. ಬಾಬು ಅವರು ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದ ಮೇಳಕ್ಕಿಂತ ಇದು ಒಳ್ಳೆಯ ಮೇಳ ಇದೆ ತಾನೇ. ಅಗರ್ 2 दिन बढ़ा दे कि बस का खर्चा होगा, घर नहीं याद आएगा. ಬಾಬು ಅವರು ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದ ಮೇಳಗಿಂತ ಇದು ಒಳ್ಳೆ ಚೆನ್ನಾಗಿದೆ ತಾನೇ. 2 ದಿನ ಹೆಚ್ಚಿಗೆ ಮಾಡಲಾ, ಗರ್ ನಹಿ ಯಾದ್ ಆಯೇಗಾ, ಮನೆ ನೆನಪು ಬರ್ತಾ ಇಲ್ಲ ತಾನೇ. ನೌಕರಿ ನಹಿ ಯಾದ್ ಆಯೇಗಿ, ये भी कुछ नवीनता होनी चाहिए ना. तो ये महिला भी एक नवीनता हुई, नवीनता का अनुभव कर लिया. ಬಾಬು ಅವರು ಹೇಳ್ತಿದ್ದಾರೆ, ನೌಕರಿ ನೆನಪು ಬರ್ತಾ ಇಲ್ಲ ತಾನೇ, ಮನೆ ನೆನಪು ಬರ್ತಾ ಇಲ್ಲ ತಾನೇ, ಇದರಲ್ಲೂ ಒಂದು ನವೀನತೆ ಇದೆ ತಾನೇ. ಈ ಮೇಳನೂ ಒಂದು ನವೀನತೆ ಆಗಿದೆ ತಾನೇ, ನವೀನತೆ ಅನುಭವ ಮಾಡಿದೆ ತಾನೇ. ಅಭಿ ಫಿರ್ ಪುರಾನಿ ಬಾತೆ ತೋಡೆ ಹಿ ಹೋಗಿ, ನई बात होगी ना. नई बात पसंद आती है या पुरानी, नई बात अच्छी लगती है ना. अच्छा, ಓಂ ಶಾಂತಿ. ನವೀನತೆ ಹೊಸದು ಖುಷಿ ಅನ್ನಿಸ್ತದೆ ತಾನೇ. अच्छा, चारों ओर के सर्व रूहानी प्यूरिटी की पर्सनालिटी वाले विशेष आत्माओं को सदा आदि से अंत तक पर्सनालिटी की झलक दिखाने वाली श्रेष्ठ आत्माएं, सदा पवित्रता, स्वच्छता, सत्यता की शक्ति से स्व को और विश्व को परिवर्तन करने वाले विश्व परिवर्तक आत्माएं, सदा निमित्त भाव से सेवादारी बन प्रत्यक्ष फल अनुभव करने वाली अनुभवी आत्माओं को बाप दादा का याद प्यार और नमस्ते. रूहानी बाप दादा को रूहानी बच्चों की याद प्यार, गुड मॉर्निंग, नमस्ते, ಓಂ ಶಾಂತಿ. 4 ದಿಕ್ಕಿನಲ್ಲಿರುವಂಥ ಸರ್ವ ಆತ್ಮಿಕ ಪರ್ಸನಾಲಿಟಿಯ, ಆತ್ಮಿಕ ಪವಿತ್ರತೆಯ ಪರ್ಸನಾಲಿಟಿಯ ವಿಶೇಷ ಆತ್ಮಗಳಿಗೆ, ಸದಾ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಪರ್ಸನಾಲಿಟಿಯ ಜಲಕ್ಕನ್ನು ತೋರಿಸುವಂಥ ಶ್ರೇಷ್ಠ ಆತ್ಮಗಳಿಗೆ, ಸದಾ ಪವಿತ್ರತೆ, ಸ್ವಚ್ಛತೆ, ಸತ್ಯತೆಯ ಶಕ್ತಿಯಿಂದ ಸ್ವಯಂ ಹಾಗೂ ವಿಶ್ವವನ್ನು ಪರಿವರ್ತನೆ ಮಾಡುವಂಥ ವಿಶ್ವ ಪರಿವರ್ತಕ ಆತ್ಮಗಳಿಗೆ, ಸದಾ ನಿಮಿತ್ತ ಭಾವದಿಂದ ಸೇವಾದಾರಿಯಾಗಿ ಪ್ರತ್ಯಕ್ಷ ಫಲ ಅನುಭವ ಮಾಡುತ್ತಿರುವಂಥ ಅನುಭವಿ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. दादियों से
अच्छा रहा मेला, कोई तकलीफ तो नहीं हुई ना, ಮೇಳ ಒಳ್ಳೆ ರೀತಿ ಆಯಿತು ತಾನೇ, ಯಾವುದೇ ತೊಂದರೆ ಇಲ್ಲ ತಾನೇ. सबकी शुभ संकल्प और उमंग उत्साह के संकल्प से सफलता है ही है. ಸರ್ವರ ಶುಭ ಸಂಕಲ್ಪ ಮತ್ತು ಸರ್ವ ಆತ್ಮಗಳ ಉಮಂಗ ಉತ್ಸಾಹದ ಸಂಕಲ್ಪದಿಂದ ಸಫಲತೆ ಇದ್ದೇ ಇದೆ. ये संगठन का संकल्प ऐसा होता है जो असफलता को मिटा देते हैं. ಈ ಸಂಘಟನೆಯ ಸಂಕಲ್ಪ ಈ ರೀತಿಯಾಗಿರ್ತದೆ, असफलते अಳಿಸಿ ಹೋಗುವುದು. जैसे किला होता है ना, तो किला कमज़ोर तब होता है जब एक भी ईंट हिलती है. ಬಾಬೋರು ಹೇಳ್ತಿದ್ದಾರೆ, ಕೋಟೆ ಬದ್ಧವಾಗಿರ್ತದೆ, ಆದರೆ ಯಾವುದಾದ್ರೂ ಇಟ್ಟಂಗೆ ಅಲುಗಾಡ್ತು ಅಂದರೆ ದುರ್ಬಲ ಆಗ್ತದೆ. और सब ईंटें मजबूत हैं तो किला कभी हिल नहीं सकता. ಎಲ್ಲ ಇಟ್ಟಂಗಿಗಳು ಶಕ್ತಿಶಾಲಿ ಆಗಿದ್ದಾಗ ಕೋಟೆ ಅಲುಗಾಡೋದಕ್ಕೆ ಸಾಧ್ಯ ಇಲ್ಲ. विजय है तो ये भी संगठन से उमंग उत्साह और श्रेष्ठ संकल्प से सहयोग से सफलता हुई पड़ी है. ಬಾಬೋರು ಹೇಳ್ತಿದ್ದಾರೆ, ಸಂಘಟನೆಯಲ್ಲಿ ಉಮಂಗ ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪ ಸಹಯೋಗದಿಂದ ಸಫಲತೆ ಆಗಿದೆ. अच्छा लगा और समय प्रति समय और अनुभव करते जाते हैं. पहले क्वेश्चन उठता था होगा, लेकिन जो सोचो उसमें सफलता है ही. तो सफलता मुहूर्त का वरदान संगठन की शक्ति को मिलता है. ಬಾಬೋರು ಹೇಳ್ತಿದ್ದಾರೆ, ಸಫಲತಾ ಮೂರ್ತಿಗಳು, ಈ ವರದಾನ ಸಂಘಟನಾ ಶಕ್ತಿಗೆ ಸಿಗ್ತದೆ. ಬಾಪ್ ದಾದಾ ಸದಾ गुड मॉर्निंग गुड नाइट करते हैं. अच्छा डबल विदेशी उड़ रहा है ना, अच्छा है. ಓಂ ಶಾಂತಿ. ಬಾಬೋರು ಮಾರ್ನಿಂಗ್ ಮತ್ತು ನೈಟ್, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಹೇಳ್ತಾರೆ. ಒಳ್ಳೆಯದು. ಡಬಲ್ ವಿದೇಶಿ ಮಕ್ಕಳು ಹಾರ್ತಾ ಇದ್ದೀರಿ ತಾನೇ, ಒಳ್ಳೆಯದು. ಓಂ ಶಾಂತಿ. वरदान स्वराज्य अधिकारी बन, कर्मेंद्रियों को ऑर्डर प्रमाण चलाने वाले अकाल तख्त सो दिल तख्त नशीन भवा. स्वराज्य अधिकारी बन, कर्मेंद्रियों को ऑर्डर प्रमाण चलाने वाले अकाल तख्त सो ದಿಲ್ ತಖ್ತ್ ನಶೀನ ಭವ. ಸ್ವರಾಜ್ಯ ಅಧಿಕಾರಿಗಳಾಗಿ ಕರ್ಮೇಂದ್ರಿಯಗಳನ್ನು ನಿಯಮಪೂರ್ವಕವಾಗಿ ನಡೆಸುತ್ತಾ ಭೃಕುಟಿ ಸಿಂಹಾಸನ ಜೊತೆಗೆ ಬಾಬನ ಹೃದಯ ಸಿಂಹಾಸನದ ಅಧಿಕಾರಿ ಭವ. ಮೈ ಅಕಾಲ ತಖ್ತ ನಶೀನ್ ಆತ್ಮ ಹೂँ, ಅರ್ಥಾತ್ ಸ್ವರಾಜ್ಯ ಅಧಿಕಾರಿ ರಾಜ ಹೂँ. ನಾನು ಅಕಾಲ ತಖ್ತ ನಶೀನ್ ಭೃಕುಟಿ ಸಿಂಹಾಸನದ ಆತ್ಮ, ಅಂದರೆ स्वराज्य अधिकारी राजा. जैसे राजा जब तख्त पर बैठता है तो सब कर्मचारी ಆರ್ಡರ್ ಪ್ರಮಾಣ ಚಲ್ತೆ ಹೇ. ಯಾವಾಗ ರಾಜ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ ಆಗ ಎಲ್ಲ ಕರ್ಮಚಾರಿಗಳು ನಿಯಮಪೂರ್ವಕವಾಗಿ ನಡೆಯುತ್ತಾರೆ. ಐಸೆ ತಖ್ತ್ ನಶೀನ್ ಬನನೆ ಸೆ ಯ ಕರ್ಮೇಂದ್ರಿಯ ಸ್ವತಃ ಆರ್ಡರ್ ಪರ್ ಚಲ್ತಿ ಹೇ. ಈ ರೀತಿಯಾಗಿ ಸಿಂಹಾಸನ ಅಧಿಕಾರಿಗಳಾಗಿ ಎಲ್ಲ ಕರ್ಮೇಂದ್ರಿಯಗಳು ಸ್ವತಃ ಆರ್ಡರ್ ಪ್ರಕಾರ ನಡೆಯುತ್ತವೆ. जो अकाल तख्त नशीन रहते हैं उनके लिए बाप का दिल तख्त है ही, क्योंकि आत्मा समझते हैं. आत्मा समझने से बाप ही याद आता है. ಬಾಬೋರು ಹೇಳ್ತಿದ್ದಾರೆ, ಯಾರು ಭೃಕುಟಿ ಸಿಂಹಾಸನದ ಅಧಿಕಾರಿಗಳು ಆ ಆತ್ಮಗಳಿಗೆ ಬಾಬನ ಹೃದಯ ಸಿಂಹಾಸನ ಅಂತೂ ಇದ್ದೇ ಇದೆ. ಏಕೆಂದರೆ ಆತ್ಮ ಎಂದು ತಿಳಿದುಕೊಂಡಾಗ ಬಾಬನ ನೆನಪು ಬರ್ತದೆ. फिर ना देह है ना देह के संबंध है ना पदार्थ है, एक बाप ही संसार है. इसलिए अकाल तख्त नशीन बाप के दिल तख्त नशीन स्वतः बनते हैं. ಬಾಬೋರು ಹೇಳ್ತಿದ್ದಾರೆ, ಬಾಬನ ನೆನಪಿದ್ದಾಗ ಅಲ್ಲಿ ದೇಹ ಇಲ್ಲ, ದೇಹದ ಸಂಬಂಧ ಇಲ್ಲ, ದೇಹದ ಪದಾರ್ಥಗಳಿಲ್ಲ. ಒಬ್ಬ ತಂದೆಯೇ ನಮ್ಮ ಸಂಸಾರ. ಆದ್ದರಿಂದ ಅಕಾಲ್ ತಖ್ತ್ ನಶೀನ್ ಆತ್ಮಗಳಿಗೆ ಬಾಬನ ಹೃದಯ ಸಿಂಹಾಸನ ಸ್ವತಃ ಸಿಕ್ಬಿಡ್ತದೆ. अच्छा स्लोगन, निर्णय करने, फर्क नहीं
और ग्रहण करने की शक्ति को धारण करना ही ಹೋಲಿ ಹಂಸ बनना है. ನಿರ್ಣಯ ಮಾಡುವುದು, ಪರೀಕ್ಷಿಸುವ ಶಕ್ತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಗ್ರಹಣ ಶಕ್ತಿ ಇದ್ದಂಥ ಆತ್ಮಗಳು ಯಾರು ಇವುಗಳನ್ನು ಧಾರಣೆ ಮಾಡ್ತಾರೆ ಅವರೇ ಪವಿತ್ರ ಹಂಸಗಳಾಗಿದ್ದಾರೆ. ಅಚ್ಚಾ, ಓಂ ಶಾಂತಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.
ಬಂಧನ ಕಳೆದೆ ಮುಕ್ತಿಯ ನೀಡಿದೆ ಹಾರುತನ ಬಳಿ ಬಂದೆ ಪರಮಾನಂದವ ಪಡೆದಿದೆ ಮನವು ಶಾಂತಿಯ ಗೀತೆಯು ನುಡಿಯುತ್ತಿದೆ ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು ಸಾರ್ಥಕಗೊಳಿಸಿತು ಬದುಕನು ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ